ಮೇಡಮ್ ಒಂದ್ ಸ್ವಲ್ಪ ಹಿಂದೆ ಬರೋಣ. ತಾವು ಲಾ ಪ್ರಾಕ್ಟೀಸ್ ಮಾಡಿದೀರಾ, ಲಾ ಓದೋರು. ಅದು ಸಣ್ಣ ಪುಟ್ಟ ಲಾ ಅಲ್ಲ, ಇಂಟರ್ನ್ಯಾಷನಲ್ ವಿಚಾರಗಳು, ಅಂತಾರಾಷ್ಟ್ರೀಯ ವಿಚಾರಗಳನ್ನ ತಾವು ಪ್ರಾಕ್ಟೀಸ್ ಮಾಡ್ತಿದ್ರಿ. ಸೊ ಒಂದ್ ಕಡೆ ಸಡನ್ ಆಗಿ ಅಲ್ಲಿಂದ ಈ ಕಡೆ ಸಮಾಜ ಸೇವೆ, ರಾಜಕೀಯಕ್ಕೆ ಬರುವಂತ ಉದ್ದೇಶ ಏನ್ ಮೇಡಮ್? ಸರ್ ಆ್ಯಕ್ಚುಲಿ ನಾನು ಬಹಳ ಮೊದಲಿಂದನೇ ಚಿಕ್ಕವಳಿದ್ದಾಗ ರಾಜಕಾರಣದ ಒಂದು ಹವ್ಯಾಸ ನನಗಿತ್ತು. ರಾಜಕಾರಣದಲ್ಲಿ ಬರಬೇಕು ಅನ್ನುವಂಥ ಆಸಕ್ತಿ ಇತ್ತು. ಆದರೆ ನಾನು ಲಾ ಮಾಡಿದಾಗ ನನ್ನ ಮೈಂಡ್ ಬೇರೆ ಕಡೆ ಶಿಫ್ಟ್ ಆಯಿತು. ಇಲ್ಲ ನಾನು ಒಳ್ಳೆ ಲಾಯರ್ ಆಗ್ತೀನಿ ಅನ್ನುವಂತಹ ನಂಬಿಕೆ ನನ್ನಲ್ಲಿತ್ತು. ಸೊ ಐ ವಾಂಟೆಡ್ ಟು ಪರ್ಸ್ಯೂ ಲಾ. ಅದರಲ್ಲೂ ವಿಶೇಷವಾಗಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ, ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾನ ನಾನು ಪರ್ಸ್ಯೂ ಮಾಡಬೇಕು ಅನ್ನೋದು ನನ್ನ ಒಂದು ಆಲೋಚನೆ ಇತ್ತು. ಆದರೆ ನಾನು ಲಾ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ತಂದೆಯವರು ನಿನಗೆ ಇಷ್ಟೆಲ್ಲ ಓದಿಸಿದ್ದೀವಿ, ನೀನು ಒಂದು ಸ್ವಲ್ಪ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡು, ಕೆಲಸ ಮಾಡಿಬಿಟ್ಟು ಮುಂದೆ ನೀನು ಏನು ನಿರ್ಧಾರ ತೊಗೊತೀಯ ಅದನ್ನು ಮಾಡು ಅಂದಾಗ ನಾನು ಬಿಜಾಪುರಕ್ಕೆ ಬಂದೆ. ಬಿಜಾಪುರಲ್ಲಿ ಬಂದು ನಾನು ಮಹಿಳೆಯರ ಜೊತೆ ಒಂದು 2 ವರ್ಷ ಕೆಲಸ ಮಾಡಿದೆ. ಇವಾಗಲೂ ಕೂಡ ನಾನು ಸ್ಪರ್ಶ ಫೌಂಡೇಶನನ್ನು ನಡೆಸ್ತೀನಿ. ಆದರೆ ಆವಾಗ ಐ ವಾಸ್ ವೆರಿ ಹ್ಯಾಂಡ್ಸ್ ಆನ್. ಪ್ರತಿಯೊಂದು ಮೀಟಿಂಗ್ನು ನಾನು ಅಟೆಂಡ್ ಮಾಡ್ತಾ ಇದ್ದೆ. ಆವಾಗ ನಾನು ಹೆಣ್ಮಕ್ಳಲ್ಲಿ ನೋಡಿರುವಂತಹ ಸಮಸ್ಯೆಗಳು, ಸಮಾಜದಲ್ಲಿರುವಂತಹ ಅಸಮಾನತೆ, ಈ ಎಲ್ಲ ವಿಷಯಗಳನ್ನ ಗಮನಿಸಿದಾಗ ನನ್ನದು ಕೂಡ ನಾನು ಒಂದು ಯೋಗದಾನ ಇಲ್ಲಿ ಕೊಡಬಹುದು. ಭಾರತದ ಪ್ರಗತಿಗೋಸ್ಕರ, ಕರ್ನಾಟಕ ರಾಜ್ಯದ ಪ್ರಗತಿಗೋಸ್ಕರ ನಾನು ಎಷ್ಟೇ ಸೇವೆ ಮಾಡಿದ್ರೂ ಅದು ಕಡಿಮೆನೆ. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಜನರ ಸೇವೆಯನ್ನ ಮಾಡಬೇಕು. ವಿಶೇಷವಾಗಿ ಬಹಳ ನೊಂದ ಹಾಗೂ ಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ ಯಾವುದೇ ರೀತಿಯಿಂದ ನನಗೆ ಆಸರೆ ಆಗುವಂತಹ ಶಕ್ತಿ ಆ ದೇವರಲ್ಲಿ ನನಗೆ ಕೊಟ್ಟಿದ್ರೆ ಅದನ್ನ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾನು ರಾಜಕೀಯಕ್ಕೆ ಬಂದೆ. ಆದರೆ ಬಂದ ನಂತರ ನಾನು ಎಲ್ಲ ಸಕ್ರಿಯವಾಗಿ ಎಲ್ಲ ರಾಜಕಾರಣದ ಏನೋ ಆಕ್ಟಿವಿಟೀಸಲ್ಲೂ ಕೂಡ ಭಾಗವಹಿಸಿದ್ದೀನಿ. ಸೊ ರಾಜಕಾರಣ ಆಕಸ್ಮಿಕ ಇನ್ ಅ ವೇ. ಮೊದಲೇ ಪ್ಲ್ಯಾನ್ ಮಾಡಿದ್ದೆ, ಆದರೆ ಆಮೇಲೆ ಚೇಂಜ್ ಮಾಡಿದ್ದೆ ಪ್ಲ್ಯಾನ್. ಬೇಡ ನಾನು ಲಾಯರ್ ಆಗ್ತೀನಿ ಅಂತ. ಇವಾಗ ಮತ್ತೆ ವಾಪಸ್ ರಾಜಕಾರಣಕ್ಕೆ ಬಂದಿದ್ದೀನಿ. ಸೊ